ಸಚಿವ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಪರೇಷನ್ಗೆ ಮುಂದಾದ್ರ ಸದ್ಯ ಅವರ ನಡೆ ಹಾತ್ ಕಾಣಿಸ್ತಾ ಇದೆ. ಕೆಪಿಸಿಸಿ ಗಾದಿ ಮೇಲೆ ಕಣ್ಣಿಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. ರಹಸ್ಯ ಸಭೆಯನ್ನ ಮಾಡಿ ಕುತೂಹಲವನ್ನ ಕೆರಳಿಸಿದ್ದಾರೆ. ಅಧ್ಯಕ್ಷ ಪಟ್ಟಕ್ಕಾಗಿ ಶಾಸಕರ ಮನವೊಲಿಸೋಕ್ ಮುಂದಾದ್ರ ಹಾಗಾದ್ರೆ, ಯಾಕಂದ್ರೆ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕರ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ರಹಸ್ಯ ಮೀಟಿಂಗ್ ಚಿತ್ರದುರ್ಗದ ಹೊರವಲಯದ ತೋಟದ ಮನೆಯಲ್ಲಿ ಸಭೆಯಾಗಿದೆ. ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಕೈ ಶಾಸಕರ ಈ ಮೀಟಿಂಗ್, ಅದರಲ್ಲೂ ಕೋಟೆನಾಡಿನ ಕೈ ಶಾಸಕರ ಜೊತೆಗೆ ಸತೀಶ್ ಜಾರಕಿಹೊಳಿ ಮಾಡಿರುವಂತಹ ಈ ಮೀಟಿಂಗ್ ಕುತೂಹಲವನ್ನ ಕೆರಳಿಸ್ತಾ ಇದೆ. ಡಿಕೆಶಿ ಪರಮಾಪ್ತ ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಹಾಗಾಗಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಈ ಒಂದು ಸಭೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾ ಹೋಗ್ತಾರೆ. ರಾಘವೇಂದ್ರ, ಕಾಂಗ್ರೆಸ್ ಶಾಸಕರು, ಕೋಟೆನಾಡಿನ ಶಾಸಕರು ಅವ್ರ ಜೊತೆ ಸಭೆ ಮಾಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಉದ್ದೇಶ ಏನು, ಏನ್ ಚರ್ಚೆ ಆಗಿರಬಹುದು, ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ವಿಶೇಷ ಏನು, ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟಿರ್ತಕ್ಕಂತಹ ಸತೀಶ್ ಜಾರಕಿಹೊಳಿ ಅವರು ಕೋಟೆನಾಡು ಚಿತ್ರದುರ್ಗದ ಶಾಸಕರು ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಸಭೆಯನ್ನು ನಡೆಸಿದ್ದು ಸದ್ಯ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕಡೆ ಮುಖ್ಯಮಂತ್ರಿಯ ಬದಲಾವಣೆ ವಿಚಾರಗಳು ಸಾಕಷ್ಟು ಚರ್ಚೆಯಲ್ಲಿದ್ರೆ, ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರ ಅಂತಕ್ಕಂಥ ವಿಚಾರವಾಗಿ ಕೂಡ ರಾಜ್ಯದಲ್ಲಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರ್ತಕ್ಕಂಥದ್ದು. ಆ ಒಂದು ವಿಚಾರದ ಹಿನ್ನೆಲೆ ನಿನ್ನೆ ಏನು ಚಿತ್ರದುರ್ಗ ನಗರದ ಹೊರವಲಯದಲ್ಲಿರ್ತಕ್ಕಂತಹ ಕ್ಯಾತಿಕೆರೆ ಬಳಿಯ ತೋಟದ ಮನೆಯೊಂದರಲ್ಲಿ ನಡೆಸಿರ್ತಕ್ಕಂತಹ ಒಂದು ಸಭೆ ಹಾಗೂ ಔತಣಕೂಟ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಆ ಒಂದು ಸಭೆಯಲ್ಲಿ ಡಿಕೆಶಿ ಅವರ ನಮ್ಮ ಪ್ರತಿನಿಧಿ ರಾಘವೇಂದ್ರ ಮಾಹಿತಿಯನ್ನ ನೀಡ್ತಾ ಇದ್ರು. ಸಾಹುಕಾರ್ ಸೈಲೆಂಟ್ ಆಪರೇಷನ್ ನ ಮಾಡ್ತಿದ್ದಾರಾ ಅಂಥದ್ದೊಂದು ಕುತೂಹಲ ಮೂಡಿದೆ ಚಿತ್ರದುರ್ಗದ ಈ ಸಭೆಯನ್ನ ನೋಡಿದ ಬಳಿಕ. ಚಿತ್ರದುರ್ಗ ಹೊರವಲಯದಲ್ಲಿ ಚಿತ್ರದುರ್ಗದಲ್ಲಿರುವಂತಹ ಕಾಂಗ್ರೆಸ್ ಶಾಸಕರ ಸಭೆಯನ್ನ ಮಾಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಈ ಸಭೆಯನ್ನ ಮಾಡಿದ್ರ ಅಥವಾ ತಮ್ಮ ಬೆಂಬಲಿಗ ಶಾಸಕರ ಬಳಗವನ್ನ ದೊಡ್ಡದು ಮಾಡಿಕೊಳ್ಳುವಂತಹ ತಂತ್ರಗಾರಿಕೆನಾಯಿತು? ಸದ್ಯ ಇಂಥದ್ದೊಂದು ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.